ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರ್ ನಾಗಮಂಗಲದಿಂದ ಫೋನ್ ಕರೆ ಮಾಡ್ತಾರೆ. ಮೊದಲೊಮ್ಮೆ ಅವರು ನನಗೆ ಫೋನ್ ಕರೆ ಮಾಡಿ ವಾಸ್ತುವಿನ ಬಗ್ಗೆ ಡಿಸ್ಕಷನ್ ಮಾಡಿದರು. ಆ ಸಂದರ್ಭದಲ್ಲಿ ಸರ್, ನಾವು ಒಂದು ಮನೆ ಕಟ್ಟಬೇಕಂತ ಇದ್ದೇವೆ, ಒಂದು ಮನೆ ಪ್ಲ್ಯಾನ್ ಮಾಡಿಕೊಡಿ ಅಂತೇಳಿ ಕೇಳಿದರು. ಇವರು ನಾನು ಆಗ್ತಕ್ಕಂಥ ಫೇಸ್ಬುಕ್ಕಲ್ಲಿ ಆಗ್ತಕ್ಕಂಥ ಆರ್ಟಿಕಲ್ಸ್ ಎಲ್ಲ ಕಂಪಲ್ಸರಿ ನೋಡ್ತಾಯಿದ್ರು. ಹಾಗಾಗಿ ಮೊನ್ನೆ ನನಗೆ ಫೋನ್ ಕರೆ ಮಾಡಿ ಒಂದು ವಾಸ್ತುದು ಪ್ಲ್ಯಾನ್ ಬೇಕು ಮಾಡಿಕೊಡಿ ಅಂತೇಳಿ ಕೇಳ್ತಾರೆ. ಎಷ್ಟರಲ್ಲಿ ಬೇಕಿತ್ತು ಅಂತ ಹೇಳಿ ಕೇಳಿದಾಗ 23x27 ಆಯದಲ್ಲಿ ಋಷಭಾಯದಲ್ಲಿ ಮಾಡಿಕೊಡಿ ಅಂತೇಳಿ ಕೇಳ್ತಾರೆ. ಸರಿ ಅಂತೇಳಿ ಅವ್ರಿಗೆ ಪರಿಪೂರ್ಣವಾದಂಥ 23x27ರಲ್ಲಿ ಅವ್ರಿಗೆ ಬೇಕಿದ್ದದ್ದು ಒಂದು ಸಿಂಗಲ್ ಬೆಡ್ರೂಮು ಮತ್ತು ಕಿಚನ್ ರೂಮ್ ಇಂಪಾರ್ಟೆಂಟು, ಇನ್ನು ಪೂರ್ತಿ ಹಾಲ್ ಬೇಕಿತ್ತು. ಹಾಗೆ ಬೆಡ್ರೂಮ್ಗಳಿಗೂ ಮುಖ್ಯ ಬಾಗಿಲು ಉಚ್ಚ ಸ್ಥಾನಕ್ಕೆ ಮತ್ತು ದೇವರ ಮನೆ, ಹಾಗೆ ಪೂರ್ವ ಈಶಾನ್ಯಕ್ಕೆ ಮುಖ್ಯ ಬಾಗಿಲನ್ನು ಕೊಟ್ಟಿದ್ದೇನೆ. ಮೊದಲೊಮ್ಮೆ ಅವರು ಒಂದು ಒಳಗಡೆ ಈಚೆ ಕಡೆ ಹೋಗಲಿಕ್ಕೆ ಒಂದು ಅಡುಗೆ ಮನೆಯಲ್ಲಿ ಒಂದು ಬಾಗಿಲು ಕೊಡಿ ಅಂತ ಹೇಳಿ ಕೇಳಿದರು. ಅನಂತರ ವಾಯುವ್ಯದಲ್ಲಿ ಒಂದು ಬಾಗಿಲು ಕೊಡಿ ಅಂತೇಳಿ ಕೇಳಿದರು ಆಚೆ ಹೋಗಲಿಕ್ಕೆ. ಅಡುಗೆ ಮನೆಯಲ್ಲಿ ನಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳಿಕ್ಕೆ ಒಂದು ಬಾಗಿಲು ಕೊಟ್ಟರೆ ಉತ್ತಮ ಅಂತೇಳಿ ಕೇಳಿದರು. ಸರಿ ಅಂತೇಳಿ ಮೊದಲು ನಾನು ವಾಯುವ್ಯದಲ್ಲಿ ಒಳಗಡೆ ಬಾತ್ರೂಮ್ ಮಾಡಿಕೊಟ್ಟಿದ್ದೆ, ಈಚೆ ಕಡೆಗೆ ಹೋಗ್ಲಿಕ್ಕೆ ಬಾಗಿಲು ಸಹ ಕೊಟ್ಟಿದ್ದೆ. ಆ ಪ್ಲ್ಯಾನನ್ನು ಅವರು ಅವರ ಕುಟುಂಬದಲ್ಲಿ ಡಿಸ್ಕಷನ್ ಮಾಡಿದಾಗ ಹಾಲು ದೊಡ್ಡದಾಗಿರಲಿ, ಬಾತ್ರೂಮು ಆಚೆ ಕಡೆ ಬರಲಿ ಅಂತೇಳಿ ಕೇಳಿದರು. ಆನಂತರ ಆ ಬಾತ್ರೂಮನ್ನು ಪಶ್ಚಿಮ ವಾಯುವ್ಯದ ಔಟ್ ಸೈಡಲ್ಲಿ ಕೊಟ್ಟಿದ್ದೇನೆ. ಇನ್ನು ದಕ್ಷಿಣ ಭಾಗದಲ್ಲಿ ಆಗ್ನೇಯ ಮತ್ತು ದಕ್ಷಿಣದ ಮಧ್ಯೆ ಹೊರಗಡೆ ಹೋಗಲಿಕ್ಕೆ ಒಂದು ಬಾಗಿಲು, ಅಂದರೆ ಅವರು ಪಾತ್ರೆ ತೊಳ್ಕೊಳ್ಳಿಕ್ಕಾಗಲಿ ಅಥವಾ ಬಟ್ಟೆ ಏನಾರ ವಾಷಿಂಗ್ ಮಾಡಿದ್ರೆ ಅಲ್ಲಿ ವಾಶ್ ಮಾಡಲಿಕ್ಕಾಗಲಿ ಎಕ್ಸ್ಟ್ರಾ ಬಾಗಿಲು ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು, ಆ್ಯಕ್ಚುಲಿ ಅಲ್ಲಿ ಬಾಗಿಲನ್ನು ಕೊಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ. ಹಾಗಾಗಿ ಅವರ ಅಭಿಲಾಷೆಯಂತೆ ಪೂರ್ಣ ಪ್ರಮಾಣವಾದಂಥ ವಾಸ್ತು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೇನೆ. ಇವರು ತುಂಬ ದಿನಗಳಿಂದಲೂ ನನ್ನ ವಾಸ್ತು ವಿಡಿಯೋಗಳು ಮತ್ತು ಆರ್ಟಿಕಲ್ ಎರಡನ್ನೂ ನೋಡ್ತಾಯಿದ್ರು. ಹಾಗೆ ಒಂದು 2-3 ಸಲ ಫೋನ್ ಮಾಡಿ ಕರೆಸ್ಕೊಂತೀನಿ ಅಂತಲೇ ಹೇಳಿದರು ಸ್ಪಾಟ್ಗೆ. ಆಕಸ್ಮಿಕವಾಗಿ ಅವರು ಬ್ಯುಸಿ ಇದ್ದ ಕಾರಣ ನಮಗೆ ಪ್ಲ್ಯಾನ್ ಮಾಡಿ ಕಳಿಸಿ ಸರ್ ಅಂತೇಳಿದರು. 23x27 ಋಷಭಾಯದಲ್ಲಿ ಅವ್ರಿಗೆ ಪ್ಲ್ಯಾನ್ ಮಾಡಿಕೊಟ್ಟೆ. 12 ರೂಪಾಯಿ ಧನ ಸಂಖ್ಯೆ, 7 ರೂಪಾಯಿ ಖರ್ಚು ಇರ್ತದೆ. ಆ ಪ್ಲ್ಯಾನ್ ನೋಡಿದ ಮೇಲೆ ಅವ್ರಿಗೆ ಓಕೆ ಅಂತೇಳಿ ಖುಷಿಯಾಗಿತ್ತು. ಮುಂದಿನ ತಿಂಗಳು, ಅಂದರೆ ಅವರಿನ್ನೂ ಕಂಪ್ಲೀಟಲ್ಲಿ ಪ್ಲ್ಯಾನ್ ಪ್ರಕಾರ ಮನೆ ಕಟ್ಟೋಕ್ಕೆ ಸಿದ್ಧತೆ ಮಾಡಿಕೊಂಡಿಲ್ಲ. ಮಾರ್ಕಿಂಗ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಹಾಗೆ ಮೊನ್ನೆ ಒಮ್ಮೆ ಡೇಟ್ ಕೊಟ್ಟಿದ್ದೆ, ಬಟ್ ಆ ಡೇಟಲ್ಲಿ ಅವ್ರಿಗೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಕೆಲವು ಸಮಸ್ಯೆಗಳು ಆ ಕುಟುಂಬದಲ್ಲಿ ಬಂದದ್ರಿಂದ ಪೋಸ್ಟ್ಪೋನ್ ಮಾಡಿದರು. ಮೊದಲನೇ ಪ್ಲ್ಯಾನು ಕ್ಯಾನ್ಸಲ್ ಆಗಿ 2ನೇ ಪ್ಲ್ಯಾನು ಓಕೆ ಆಗಿದೆ. ಈಗ ಅವ್ರಿಗೆ ನೆಕ್ಸ್ಟ್ ಮಂತಲ್ಲಿ ರಾಜಯೋಗದಲ್ಲಿ ನಾನು ದಿನವನ್ನು ಕೊಡ್ತಿದ್ದೇನೆ. ಆ ಪ್ಲ್ಯಾನ್ ಸಹ ಅವ್ರಿಗೆ ಲೈಕ್ ಆಗಿದೆ. ಯಾರೇ ಆಗಲಿ ವೀಕ್ಷಕರೇ, ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾರೇ ವಾಸ್ತು ಪಂಡಿತರಾಗಲಿ, ವಾಸ್ತು ತಿಳಿದವರಾಗಿರಲಿ, ಜ್ಯೋತಿಷ್ಯ ತಿಳಿದವರಾಗಲಿ, ಒಳ್ಳೆಯವರಿಂದ ನೀವು ಪ್ಲ್ಯಾನ್ ಮಾಡಿಸ್ಕೊಳ್ಳಿ, ಸಲಹೆ ತೆಗೆದುಕೊಳ್ಳಿ. ಆ ಮನೆ ಕಟ್ಟೋದು ಗಾದೆನೇ ಇದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತೇಳಿ. ಅಷ್ಟೊಂದು ಲಕ್ಷಗಳನ್ನು ಖರ್ಚು ಮಾಡುವಾಗ ಮಧ್ಯದಲ್ಲಿ ಸಮಸ್ಯೆ ತಂದ್ಕೋಬೇಡಿ. ಮನೆ ಕಟ್ಟೋದು ಒಂದೇ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಹ ವಾಸ್ತುವಿಗೆ ಒಳಪಡ್ತವೆ. ಅದು ಎಲೆಕ್ಟ್ರಿಕಲ್ ಮೇನ್ ಸ್ವಿಚ್ ಬೋರ್ಡ್ ಆಗಿರ್ಬೋದು, ವಾಶ್ ಬೇಸಿನ್ ಆಗಿರ್ಬೋದು, ನೀವು ಅಡುಗೆ ಮಾಡೋ ದಿಕ್ಕಾಗಿರ್ಬೋದು, ದೇವರ ಚಿತ್ರಪಟಗಳನ್ನು ಇಡ್ತಕ್ಕಂಥ ದಿಕ್ಕಾಗಿರ್ಬೋದು,
ನೀವು ಬೆಡ್ರೂಮಲ್ಲಿ ಆಗ್ತಕ್ಕಂಥ ಮಂಚಗಳಾಗಿರ್ಬೋದು ಇತ್ಯಾದಿ ವಿಚಾರಗಳು ವಾಸ್ತು ಪ್ರಕಾರ ಬರೋದ್ರಿಂದ ನಿಮಗೆ ವಾಸ್ತುದು ಆಯ ಕೊಡೋದು ಮುಖ್ಯ ಅಲ್ಲ. ಯಾವುದ್ಯಾವುದು ಎಲ್ಲೆಲ್ಲಿ ಇರಬೇಕು, ಬಾಗಿಲು ಎಲ್ಲೆಲ್ಲಿ ಬರಬೇಕು, ಆ ಮಾಹಿತಿಗಳನ್ನು ಪೂರ್ಣವಾಗಿ ತಿಳ್ಕೊಂಡು ಶುಭ ದಿನದಲ್ಲಿ ಶುಭ ಸಮಯದಲ್ಲಿ ಮನೆಯನ್ನು ಕಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ ಶುಭ ಫಲವನ್ನು ಪಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.